ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನು ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ಈ ಬಾರಿ ಚುನಾವಣೆಯನ್ನು ಗೆಲ್ಲೋದಕ್ಕೆ ಕಾಂಗ್ರೆಸ್ ಬಳಿ ಅಥವಾ ಇಂಡಿ ಅಲಯನ್ಸ್ ಬಳಿ ಒಂದೇ ಒಂದು ಜೆನ್ಯೂನ್ ಅಸ್ತ್ರ ಇಲ್ಲ. ಮೋದಿಜಿಯನ್ನ ಹಾಗೆ ಎನ್ಡಿಎ ಸರ್ಕಾರವನ್ನ ಅಭಿವೃದ್ಧಿ ವಿಚಾರದಲ್ಲಿ ಟೀಕಿಸೋದಕ್ಕೆ ಒಂದೇ ಒಂದು ಹುಳುಕು ಕೂಡ ಸಿಗ್ತಾ ಇಲ್ಲ. ಹಗರಣಗಳನ್ನ ಹಿಡ್ಕೊಂಡು ದಾಳಿ ನಡೆಸೋಣ ಅಂತ ಹೇಳಿದ್ರೆ ಕೇಂದ್ರದ ಯಾವ ಸಚಿವ ಅಥವಾ ಎನ್ಡಿಎ ಸಂಸದ ಕೂಡ ಹಗರಣದಲ್ಲಿ ಕೈಕೊಳಕು ಮಾಡಿಕೊಂಡಿಲ್ಲ. ಸೊ ಈ ಬಾರಿ ಚುನಾವಣೆಯನ್ನ ಎದುರಿಸೋದಕ್ಕೆ ಇಂಡಿ ಅಲಯನ್ಸ್ ಯಾವ ವೆಪನ್ ಅನ್ನ ಇಟ್ಕೊಂಡು ಬಂದಿದೆ? ಯಾವ ವೆಪನ್ ಅಂತ ಹೇಳಿದ್ರೆ ಫೇಕ್ ನ್ಯೂಸ್, ತಪ್ಪು ಮಾಹಿತಿಗಳು, ಮಾಫ್ಟ್ ವಿಡಿಯೋಸ್, ಅದರ ಜೊತೆಗೆ ವೈಯಕ್ತಿಕ ತೇಜೋವಧೆ. ಇದು ಸದ್ಯಕ್ಕೆ ಅವರ ಬಳಿ ಇರುವಂತಹ ಆಯುಧಗಳು. ಮೊನ್ನೆ ಕರ್ನಾಟಕ ಕಾಂಗ್ರೆಸ್ನ ಮಂದಿ ಮೋದಿಜಿ ಭಾಷಣವನ್ನ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಕಟ್ ಮಾಡಿ ವೈರಲ್ ಮಾಡ್ತಾರೆ. ಮೋದಿಜಿ ಕರ್ನಾಟಕದ ಜನ ಪಾಪ ಮಾಡಿದವರು ಅಂತ ಹೇಳಿದ್ದಾರೆ. ಹೀಗೆ ಸುಳ್ಳನ್ನು ಹಬ್ಬಿಸಿ ಮೋದಿಜಿ ವಿರುದ್ಧ ದ್ವೇಷವನ್ನು ಬಿತ್ತೋದಕ್ಕೆ ಪ್ರಯತ್ನ ಪಡ್ತಾರೆ. ये कर्नाटका वालों ने जो पाप किया है, ये कर्नाटका वालों ने जो पाप किया है, ये कर्नाटका वालों ने जो पाप किया है, उसकी सजा आप इस चुनाव में दीजिए। फार्मर्स के बैंक अकाउंट में 10,000 रुपये, 10,000 रुपये जमा होते थे। कांग्रेस की सरकार ने आते ही 4,000 रुपया देना बंद कर दिया। अब वोट मिल गया, अब किसान जाने, किसान का काम जाने, उनको परवाह ही नहीं है। अब मोदी जो 6,000 रुपया भेजता है वही किसान को जाता है। यहां के पैसे उन्होंने काट लिए और पीएम किसान सम्मान निधि के पैसे आपको ऐसे ही मिलते रहेंगे। ये कर्नाटका वालों ने जो पाप किया है उसकी सजा आप इस चुनाव में दीजिए और मोदी आने वाले वर्षों में भी आपको गारंटी देता है जो दिल्ली से भेजा जाता है वो चालू रहेगा। ಅದಕ್ಕೂ 2 ದಿನಗಳ ಮೊದಲು ತೆಲಂಗಾಣ ಕಾಂಗ್ರೆಸ್ ಹಾಗೆ ಅದರ ನಾಯಕ ರೇವಂತ್ ರೆಡ್ಡಿ ಕಡೆಯಿಂದ ಇನ್ನೊಂದು ಫೇಕ್ ನ್ಯೂಸ್ ದೇಶಾದ್ಯಂತ ಸ್ಪ್ರೆಡ್ ಆಗುತ್ತೆ. ಅಮಿತ್ ಶಾ ಎಸ್ಸಿ ಎಸ್ಟಿ ಒಬಿಸಿಗಳ ಮೀಸಲಾತಿಯನ್ನ ರದ್ದುಪಡಿಸ್ತೀನಿ ಅಂತ ಹೇಳಿದ್ದಾರೆ ಅಂತ. भारतीय जनता पार्टी की सरकार बनेगी तो एक गैर संवैधानिक एससी, एसटी और ओबीसी का है वो रिजर्वेशन को हम समाप्त कर देंगे। रिजर्वेशन को हम समाप्त कर देंगे। मित्रों, 2 बेडरूम हॉल किचन की स्कीम में भी माइनॉरिटी का रिजर्वेशन किया, संविधान विरोधी मुस्लिम रिजर्वेशन शिक्षा में किया और कई सारी बातें की। मैं यहां कहकर जाता हूं, भारतीय जनता पार्टी की सरकार बनेगी तो एक गैर संवैधानिक मुस्लिम रिजर्वेशन को हम समाप्त कर देंगे। ये अधिकार तेलंगाना के एससी, एसटी और ओबीसी का है, वो अधिकार उनको मिलेगा और मुस्लिम रिजर्वेशन को हम समाप्त कर देंगे। ಖುದ್ದು ಅಮಿತ್ ಶಾ ಜಿ ಈ ಫೇಕ್ ನ್ಯೂಸ್ ಪೆಡ್ಲರ್ಗಳನ್ನ ಮಟ್ಟ ಹಾಕೋದಕ್ಕೆ ನಿಂತು ಬಿಟ್ರು. ರೇವಂತ್ ರೆಡ್ಡಿಗೆ ಸಮನ್ಸ್ ಕೂಡ ಹೋಯ್ತು. ದೇಶಾದ್ಯಂತ ಎಲ್ಲೆಲ್ಲಿ ಯಾರ್ಯಾರು ಈ ಫೇಕ್ ನ್ಯೂಸ್ ಅನ್ನ ಹರಡಿದ್ರು ಎಲ್ಲರಿಗೂ ಕೂಡ ಚಳಿ ಜ್ವರವನ್ನ ತರಿಸ್ಬಿಟ್ರು ಅಮಿತ್ ಶಾ ಜಿ. ಆದರೆ ಕಾಂಗ್ರೆಸ್ ಈ ರೀತಿ ಫೇಕ್ ನ್ಯೂಸ್ಗಳನ್ನ ದೇಶಾದ್ಯಂತ ಯಾವ ರೀತಿ ವ್ಯವಸ್ಥಿತವಾಗಿ ಹರಡ್ತಾ ಇದೆ? ಒಂದು ಸುಳ್ಳು ಸುದ್ದಿಯನ್ನ ಸಾಯಿಸಿ ನಿಜಾಂಶವನ್ನ ತಿಳಿಸೋ ಹೊತ್ತಿಗೆ ದೇಶದ ಇನ್ನೊಂದು ಭಾಗದಲ್ಲಿ ಇನ್ನೊಂದು ಸುಳ್ಳು ಸುದ್ದಿಯನ್ನ ಬೇತರ್ತಾರೆ. ಕೊರೋನಾ ವೈರಸ್ ಅನ್ನು ಕೂಡ ಮೀರಿಸುವ ಲೆವೆಲ್ಗೆ ಕಾಂಗ್ರೆಸ್ ತನ್ನ ಫೇಕ್ ನ್ಯೂಸ್ಗಳನ್ನ ದೇಶಾದ್ಯಂತ ಇಂಜೆಕ್ಟ್ ಮಾಡ್ತಾ ಇದೆ. ಈ ಫೇಕ್ ನ್ಯೂಸ್ ಫ್ಯಾಕ್ಟರಿಯ ಮಾಲೀಕ ಯಾರು ಗೊತ್ತಾ? ಮಿಸ್ಟರ್ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ತನ್ನ ಟೂಲ್ ಕಿಟ್ ಕೊಡುವಂತಹ ಐಡಿಯಾವನ್ನ ಚಾಚು ತಪ್ಪದೆ ಫಾಲೋ ಮಾಡಿ ಫೇಕ್ ನ್ಯೂಸ್, ಅದೇ ರೀತಿ ಡಿಸ್ಇನ್ಫಾರ್ಮೇಶನ್ಗಳನ್ನ ಹರಡ್ತಾ ಹೋಗ್ತಾರೆ. ಅದನ್ನ ಆತನ ಪಕ್ಷ, ಅದೇ ರೀತಿ ಅಲಿಯನ್ಸ್ಗಳು ದೇಶದ ತುಂಬಾ ವ್ಯಾಪಕವಾಗಿ ಹರಡೋ ಹಾಗೆ
ಮಾಡ್ತಾರೆ. ಈ ಡೇಂಜರಸ್ ಅಸ್ತ್ರವನ್ನ ಇಟ್ಕೊಂಡು ಮೋದಿಜಿಯನ್ನ ಮುಗಿಸೋದಕ್ಕೆ ಹೊರಟಿರುವಂತಹ ರಾಹುಲ್ ಗಾಂಧಿ ಇನ್ಫ್ಯಾಕ್ಟ್ ಸುಳ್ಳು ಹೇಳೋದ್ರಲ್ಲಿ ಯೂಟ್ಯೂಬರ್ ಧ್ರುವರಾಥಿ ಇದಾರಲ್ಲ, ಅವರನ್ನು ಮೀರಿಸ್ತಾ ಇದ್ದಾರೆ. ವೀಕ್ಷಕರೇ, ನಾನಿವತ್ತು ಸ್ಯಾಂಪಲ್ ಅನ್ನೋ ಹಾಗೆ ರಾಹುಲ್ ಗಾಂಧಿಯ 10 ಸುಳ್ಳುಗಳನ್ನ ನಿಮ್ಮ ಮುಂದೆ ತೆರೆದಿಡ್ತೀನಿ. ರಾಹುಲ್ ಗಾಂಧಿ ಹೇಳಿದಂತಹ ಸುಳ್ಳುಗಳು ಯಾವ್ದ್ಯಾವುದು, ಅದರ ಅಸಲಿ ವಿಚಾರ ಏನು, ಎರಡನ್ನ ಕೂಡ ನಿಮಗೆ ತಿಳಿಸ್ತೀನಿ. ಒಂದೊಂದಾಗಿ ಏನೇನು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಇವತ್ತು ನಾನು ಮಾಡ್ತಾ ಇರುವಂತಹ ಫ್ಯಾಕ್ಟ್ ಚೆಕ್ ಕೇವಲ ರಾಹುಲ್ ಗಾಂಧಿ ಒಂದು ಭಾಷಣದಲ್ಲಿ ಹೇಳಿರುವಂತಹ ಸುಳ್ಳುಗಳನ್ನ ಇಟ್ಕೊಂಡು, ಒಂದೇ ಒಂದು ಭಾಷಣದಲ್ಲಿ ಇಷ್ಟೊಂದು ಸುಳ್ಳುಗಳನ್ನ ಹೇಳಿದ್ದಾರೆ ಅಂತ ಅಂದ್ರೆ ಇನ್ನು ಇವರು ಮಾಡ್ತಾ ಇರುವಂತಹ ರ್ಯಾಲಿ ಹಾಗೆ ಪಾದಯಾತ್ರೆಗಳಲ್ಲಿ ಎಷ್ಟು ಸುಳ್ಳುಗಳನ್ನ ಹಬ್ಬಿಸಿರಬಹುದಲ್ವಾ? ಕಳೆದ 1 ತಿಂಗಳಲ್ಲಿ ಅದೆಷ್ಟು ಸುಳ್ಳುಗಳು, ಅದು ಎಷ್ಟು ತಪ್ಪು ಮಾಹಿತಿಗಳನ್ನು ಹರಡಿರಬಹುದಲ್ವಾ? ನೀವೇ ಒಂದ್ಸಲ ಲೆಕ್ಕ ಹಾಕೊಳ್ಳಿ. ಎಸ್, ನಾನು ಸ್ಯಾಂಪಲ್ ಅನ್ನೋ ಹಾಗೆ ರಾಹುಲ್ ಗಾಂಧಿ ಏಪ್ರಿಲ್ 30ನೇ ತಾರೀಕು ಮಧ್ಯಪ್ರದೇಶದಲ್ಲಿ ಮಾಡಿದಂತಹ ಚುನಾವಣಾ ಭಾಷಣವನ್ನ ತಗೊಂಡ್ಬಿಡ್ತೇನೆ. ಸುಳ್ಳು ನಂಬರ್ 1, ಬಿಜೆಪಿಯ ನಾಯಕರು ಹೇಳಿದ್ದಾರೆ, ಅಮಿತ್ ಶಾಜಿ ಹೇಳಿದ್ದಾರೆ, ಈ ಸಲ ಚುನಾವಣೆ ಗೆದ್ರೆ ನಾವು ಈಗಿರುವಂತಹ ಸಂವಿಧಾನವನ್ನೇ ರದ್ದು ಮಾಡ್ತೀವಿ ಅಂತ. ಬಿಜೆಪಿ ಅವರು ಸಂವಿಧಾನವನ್ನ ಬದಲಿಸಿ ಬಿಡ್ತಾರಂತೆ. ಇದು ರಾಹುಲ್ ಗಾಂಧಿ ತನ್ನ ಭಾಷಣದಲ್ಲಿ ಹೇಳಿರುವಂತಹ ಮೊದಲನೇ ಸುಳ್ಳು. बीजेपी के नेताओं ने साफ कहा है, अमित शाह ने कहा है, बड़े बड़े नेताओं ने कहा है कि अगर चुनाव में जीत होगी तो कॉन्स्टिट्यूशन को बदल दिया जाएगा, रद्द कर दिया जाएगा. ಹಾಗೆ ಮಾಡೋದಕ್ಕೆ ಸಾಧ್ಯನಾ? ಬನ್ನಿ ಮೋದಿಜಿ ಈ ಮಾತನ್ನ ನೀವೇ ಕೇಳಿಸ್ಕೊಳ್ಳಿ. और जहां तक संविधान का सवाल है, आप मान के चलिए और मोदी के शब्द लिख के रखिए, बाबा साहब आंबेडकर खुद आ जाए तो भी संविधान खत्म नहीं कर सकते हैं. हमारा संविधान सरकार के लिए गीता है, रामायण है, महाभारत है, बाइबल है, कुरान है, ये सब कुछ हमारे लिए हमारा संविधान है. ಭಾರತದ ಸಂವಿಧಾನವನ್ನ ಖುದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬಂದ್ರು ಕೂಡ ಬದಲಿಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಂವಿಧಾನ ಸರ್ಕಾರದ ಪಾಲಿಗೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಕುರ್ಆನ್, ಬೈಬಲ್ ಇವೆಲ್ಲದಕ್ಕಿಂತ ಮಿಗಿಲು. ಇದು ಮೋದಿಜಿ ಹೇಳಿರುವಂತಹ ಮಾತು. ಸಂವಿಧಾನವನ್ನ ಅನಾಮತ್ತಾಗಿ ಪದೇ ಪದೇ ತಿದ್ದಿದ್ದು, ಅದರಲ್ಲೂ ಸ್ವಂತ ಲಾಭಕ್ಕೋಸ್ಕರ ತಿದ್ದಿದ್ದು ರಾಹುಲ್ ಗಾಂಧಿಯ ವಂಶಸ್ಥ ಪ್ರಧಾನಿಗಳೇ ಹೊರತು ಮೋದಿಜಿ ಅಲ್ಲ, ಅಂಡ್ ಬಿಜೆಪಿ ಕೂಡ ಅಲ್ಲ. ಒಪ್ತೀರಾ? ಹೌದಾ ಅಲ್ವೋ? ನೋಡಿ ಹೇಗೆ ಸತ್ಯದ ತಲೆ ಮೇಲೆ ಹೊಡೆದ ಹಾಗೆ ಸುಳ್ಳನ್ನು ಹೇಳ್ತಾರೆ ನಮ್ಮ ರಾಹುಲ್ ಗಾಂಧಿ. ಇನ್ನು ಸುಳ್ಳು ನಂಬರ್ 2, ರಾಹುಲ್ ಗಾಂಧಿ ಹೇಳ್ತಾರೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಇದ್ದಿದ್ದು ಬರೀ ಶ್ರೀಮಂತ ಜನರು, ಅಲ್ಲಿ ಬಡ ಕೂಲಿ ಕಾರ್ಮಿಕರಿಗೆ ಅಥವಾ ರೈತರಿಗೆ ಜಾಗನೇ ಇರಲಿಲ್ಲ ಅಂತ. राम मंदिर का इनॉग्रेशन हुआ, सारे के सारे वहां बैठे थे. आपने किसी गरीब मजदूर को देखा, किसान को देखा? कोई था वहां पे गरीब? ना. ಮಿಸ್ಟರ್ ರಾಹುಲ್ ಗಾಂಧಿ ಅವರೇ, ಅಲ್ಲಿ ನಡೀತಾ ಇದ್ದಂಥದ್ದು ರೈತ ಸಮಾವೇಶ ಅಲ್ಲ, ಅಥವಾ ನಕಲಿ ರೈತರ ರ್ಯಾಲಿ ಕೂಡ ಅಲ್ಲ. ಇಷ್ಟಕ್ಕೂ ಅಲ್ಲಿ ರೈತರು ಇರಲಿಲ್ಲ, ಅಲ್ಲಿ ಕೂಲಿ ಕಾರ್ಮಿಕರು ಇರಲಿಲ್ಲ ಅಂತ ಯಾರು ನಿಮಗೆ ಹೇಳಿದ್ದು? ರಾಮ ಮಂದಿರ ನಿರ್ಮಾಣಕ್ಕೆ ಬೆವರು ಸುರಿಸಿ ದುಡಿದಂತಹ ಕಾರ್ಮಿಕರನ್ನ ಕೂರಿಸಿ ಅವರ ಮೇಲೆ ಮೋದಿಜಿ ಪುಷ್ಪವೃಷ್ಟಿ ಸುರಿಸಿದ್ರಲ್ಲ, ಅದನ್ನು ಇಡೀ ಜಗತ್ತು ನೋಡಿದೆ. ನೀವು ನೋಡಿಲ್ವಾ? ಅಥವಾ ನೋಡಿದ ಮೇಲೂ ಸುಳ್ಳನ್ನು ಹೇಳ್ತಾ ಇದ್ದೀರಾ? ಇರ್ಲಿ, ಪರವಾಗಿಲ್ಲ, ಇನ್ನೊಂದ್ಸಲ ನೋಡ್ಕೊಂಡು ಬಂದ್ಬಿಡಿ. ನೆಕ್ಸ್ಟ್ ಟೈಮ್ ಬೇರೆನಾದ್ರೂ ಹೊಸ ಸುಳ್ಳನ್ನು ಹೇಳಿ, ಆಯ್ತಾ? Live images of Prime Minister Narendra Modi showering rose petals on the workers who built this temple. The Prime Minister was scheduled to interact with these workers. ಇನ್ನು ಜೂಟ್ ನಂಬರ್ 3, ಮೂರನೇ ಸುಳ್ಳು. ನಮ್ಮ ರಾಷ್ಟ್ರಪತಿಗಳು ಆದಿವಾಸಿ ಜನಾಂಗದಿಂದ ಬಂದವರು, ಅದಕ್ಕೆ
ಅವರನ್ನ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಗೆ ಆಹ್ವಾನಿಸಿರಲಿಲ್ಲ. ದ್ರೌಪದಿ ಮುರ್ಮು ಅವರಿಗೆ ಪಾರ್ಲಿಮೆಂಟ್ ಉದ್ಘಾಟನೆಗೂ ಕೂಡ ಕರೆಯಲಿಲ್ಲ. ರಾಮ ಮಂದಿರದ ಉದ್ಘಾಟನೆಗೂ ಕೂಡ ಅವರನ್ನ ಕರೆಯಲಿಲ್ಲ. ಬರಬಾರದು ಅಂತ ಅವಾಯ್ಡ್ ಮಾಡಿಸಿದ್ರು. ಮೋದಿಜಿ ಅವರೇ ಎರಡನ್ನ ಕೂಡ ಉದ್ಘಾಟನೆ ಮಾಡಿದ್ರು. ಆದಿವಾಸಿಗಳ ಮತ್ತು ಬಡವರ ಮುಖ ಕಾಣಿಸಬಾರದು, ಬರೀ ಮೋದಿಜಿ ಮುಖ ಕಾಣಬೇಕು ಅನ್ನುವಂಥದ್ದು ಇವರ ಉದ್ದೇಶ ಆಗಿತ್ತು. ಅಂಡ್ ಅದೇ ರೀತಿ ನಡೆಯಿತು. ಇದು ರಾಹುಲ್ ಗಾಂಧಿ ಅವತ್ತಿನ ಭಾಷಣದಲ್ಲಿ ಹೇಳ್ತಾ ಇರುವಂತಹ ಮೂರನೇ ಸುಳ್ಳು. आदिवासी राष्ट्रपति को बुलाया ही नहीं जाता. उनसे कहा जाता है ना तुम पार्लियामेंट के इनॉग्रेशन में आओगे और ना तुम राम मंदिर के इनॉग्रेशन में आओगे. राम मंदिर और पार्लियामेंट हाउस को नरेंद्र मोदी जी खोलेंगे. कोई आदिवासी का, दलित का, पिछड़े वर्ग का किसी का चेहरा नहीं दिखना चाहिए. सिर्फ नरेंद्र मोदी जी का चेहरा दिखना चाहिए. और ये भाइयों और बहनों हुआ. ಬೇಕಂತಾನೆ ದಲಿತರನ್ನ, ಆದಿವಾಸಿಗಳನ್ನ ದಿಕ್ಕು ತಪ್ಪಿಸಿ ಜಾತಿ ಬೆಂಕಿ ಹಚ್ಚೋದಕ್ಕೋಸ್ಕರ ಹೇಳಿರುವಂತ ಸುಳ್ಳು ಇದು. ಈ ಸುಳ್ಳಿಗೆ ಖುದ್ದು ರಾಮ ಮಂದಿರ ಟ್ರಸ್ಟ್ನ ಹಿರಿಯ ಚಂಪತ್ ರಾಯ್ ಅವರೇ ಉತ್ತರವನ್ನ ಕೊಟ್ಟು ನಿಜ ಏನು ಅನ್ನುವಂಥದ್ದನ್ನ ಹೇಳಿದ್ದಾರೆ. राहुल जी के इन वाक्यों पर गंभीर आपत्ति है. ये वाक्य नितांत असत्य हैं, निराधार हैं और भ्रामक हैं. हम ये बताना चाहते हैं कि श्रीमती द्रौपदी मुर्मू जी, आदरणीय राष्ट्रपति महोदय, भारत सरकार और इनके पूर्व के राष्ट्रपति श्री रामनाथ कोविंद जी दोनों को प्राण प्रतिष्ठा के अवसर पर अयोध्या में पधारने का निमंत्रण दिया गया था. हम उन्हें यह भी बता देना चाहते हैं कि अनुसूचित जाति, अनुसूचित जनजाति, अन्य पिछड़ा वर्ग और अत्यधिक गरीब ऐसे समाज के तमाम लोगों को आमंत्रित किया गया था और वे पधारे थे. ಎಸ್, ರಾಮ ಮಂದಿರದ ಕಾರ್ಯಕ್ರಮಕ್ಕೆ ಕೇವಲ ರಾಷ್ಟ್ರಪತಿ ಮುರ್ಮು ಅವರಿಗೆ ಮಾತ್ರ ಅಲ್ಲ, ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಗೂ ಕೂಡ ಆಮಂತ್ರಣ ಇತ್ತು. ಸಮಾಜದ ಎಲ್ಲಾ ಜಾತಿಯ, ಎಲ್ಲ ವರ್ಗದ ಜನರಿಗೂ ಕೂಡ ಅವತ್ತು ಆಹ್ವಾನ ಇತ್ತು. ಬಹುಶಃ ನಾವೆಲ್ಲರೂ ಕೂಡ ಅವತ್ತಿನ ಕಾರ್ಯಕ್ರಮ ಲೈವ್ ನೋಡಿದ್ದೀವಿ. ಖುದ್ದು ಮೋದಿಜಿ ಅವರೇ ಹಿಂದುಳಿದ ಸಮುದಾಯದಿಂದ ಬಂದಿರುವಂತಹ ವ್ಯಕ್ತಿ. ಅವರಿಗೆ ಪೂಜೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಸಿಕ್ಕಿತು ಅಂತ ಅಂದ ಮೇಲೆ ಹಿಂದುಳಿದ ಜನಕ್ಕೆ ಇದಕ್ಕಿಂತ ದೊಡ್ಡ ಪ್ರಾತಿನಿಧ್ಯ ಬೇಕಾ? ಅಲ್ಲಿ ಅವತ್ತು ನೆರೆದಿದ್ದಂತಹ ಲಕ್ಷಾಂತರ ರಾಮ ಭಕ್ತರಲ್ಲಿ ಯಾರನ್ನ ಕೂಡ ಜಾತಿ ಆಧಾರದ ಮೇಲೆ ಆಹ್ವಾನಿಸಿರಲಿಲ್ಲ. ಇನ್ನು ಸುಳ್ಳು ನಂಬರ್ 4, ರೈಲ್ವೇಸ್ ನೋಡು ಅದಾನಿ, ಸೋಲಾರ್ ಪವರ್ ನೋಡು ಅದಾನಿ, ರಸ್ತೆ ನೋಡು ಅದಾನಿ, ಕರೆಂಟ್ ನೋಡು ಅದಾನಿ. ಮೋದಿಜಿ ಅದಾನಿಗೆ ದೇಶವನ್ನೇ ಬರ್ಕೊಟ್ಬಿಟ್ಟಿದ್ದಾರೆ. ಇದು ರಾಹುಲನ ಇನ್ನೊಂದು ಸುಳ್ಳು. ಬಾಯಿ ಬಿಟ್ರೆ ಅದಾನಿ ಹಾಗೆ ಮೋದಿಜಿನ ಲಿಂಕ್ ಮಾಡೋದು, ಸುಳ್ಳು ಹೇಳೋದು, ಇದೇ ಆಗೋಯ್ತು ರಾಹುಲ್ ಜಾಯಮಾನ. ವೀಕ್ಷಕರೇ, ದಾಖಲೆಗಳು ತುಂಬಾ ಸ್ಪಷ್ಟವಾಗಿ ಹೇಳುತ್ತವೆ. ಅದಾನಿ ಸಮೂಹಗಳು ನಿಜವಾಗ್ಲೂ ಏಳಿಗೆ ಕಂಡಿದ್ದೇ ಕಾಂಗ್ರೆಸ್ ಅಧಿಕಾರದ ಅವಧಿಯಲ್ಲಿ ಅಂತ. रेलवेज देखो अदानी, सोलर पावर देखो अदानी, बिजली देखो अदानी, सड़क देखो अदानी, हथियार देखो अदानी, जहां भी देखो. ಇವ್ರು ಹೇಳೋದು ನೋಡಿದ್ರೆ ಅದಾನಿ 2014ಕ್ಕೂ ಮೊದಲು ಈ ಅಣ್ಣಮ್ಮ ಟೆಂಪಲ್ ಮುಂದೆ ಭಿಕ್ಷೆ ಎತ್ತಾ ಇದ್ರು. ಮೋದಿಜಿ ಬಂದಿತ್ತು, ಜಗತ್ತಿನ ಟಾಪ್ 10 ಶ್ರೀಮಂತರಲ್ಲಿ ಒಬ್ಬರಾಗ್ಬಿಟ್ರು ಅನ್ನೋ ಹಾಗೆ ಇದೆ. ಇನ್ನು ನಂಬರ್ 5, 5ನೇ ಸುಳ್ಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ರೈತರನ್ನ ಆತಂಕವಾದಿ ಅಂತ ಕರೆದಿದ್ದಾರೆ. ಅಬ್ಬಬ್ಬಬ್ಬ, ಹೀಗೂ ಸುಳ್ಳು ಹೇಳ್ಬಹುದಾ? हिंदुस्तान का हर एक किसान जानता है कि हमारे जेब से पैसा निकालने की कोशिश हो रही है. सारे के सारे खड़े हो गए. नरेंद्र मोदी जी क्या कहते हैं? आतंकवादी हैं, आतंकवादी हैं. ರಾಹುಲ್ ಗಾಂಧಿ ಅವರೇ ದೆಹಲಿ ಗಡಿಯಲ್ಲಿ ಗಲಭೆ ಮಾಡೋರು ನಕಲಿ ರೈತರು ಅಥವಾ ನಿಜವಾದ ರೈತರು? ಒಂದು ಸಲ ನಿಮ್ಮ ಎದೆ ಮುಡ್ಕೊಂಡು ಹೇಳಬೇಡಿ. ಕೋಟ್ಯಾಂತರ ಬೆಲೆ ಬಾಳುವಂತಹ ಕಾರು, ಜೀಪು ಇವೆಲ್ಲವನ್ನ ಇಟ್ಕೊಂಡು ಬಂದವರು, ಕಣ್ಣು ಮುಂದೆ ಟೆರರಿಸ್ಟ್ ಮಾದರಿಯಲ್ಲಿ ಭಯವನ್ನ ಹುಟ್ಟಿಸಿದವರು ನಿಮ್ಮ ಕಣ್ಣಿಗೆ ರೈತರ ತರ ಕಾಣಿಸ್ತಾರಾ? ಅಂಥವರನ್ನ ನೀವು
ಅಲ್ಲ, ನೀವು ಏನಂತೀರೋ ಗೊತ್ತಿಲ್ಲ, ನಾವಂತೂ ಆತಂಕವಾದಿ ಅಂತಾನೇ ಕರೆಯೋದು. ಆದರೆ ಒಂದು ಸಲ ಮೋದಿಜಿ ರೈತರ ಬಗ್ಗೆ, ನಿಜವಾದ ರೈತರ ಬಗ್ಗೆ ಯಾವ ರೀತಿ ಕಾಳಜಿಯನ್ನು ಹೊಂದಿದ್ದಾರೆ, ಅವರಿಗೋಸ್ಕರ ಏನೇನು ಮಾಡಿದ್ದಾರೆ ಅನ್ನುವಂಥದ್ದನ್ನ ಅವರದ್ದೇ ಮಾತಲ್ಲಿ ಒಂದು ಬಾರಿ ಕೇಳಿಸ್ಕೊಂಡು ಬನ್ನಿ. आप याद कीजिए 2014 से पहले अक्सर किसानों की मांग क्या होती थी? किसान कहते थे कि उन्हें सरकार की मदद बहुत कम मिलती और जो थोड़ी सी मदद भी मिलती थी वो बिचौलियों के खाते में जाती थी। सरकारी योजनाओं के लाभ से देश के छोटे और मझले किसान वंचित ही रहते थे। पिछले 9 वर्षों में ये स्थिति बिल्कुल बदल गई है। आज देखिए, करोड़ों छोटे किसानों को पीएम किसान सम्मान निधि मिल रही है और कोई बिचौलिया नहीं, कोई फर्जी लाभार्थी नहीं। बीते 4 वर्षों में इस योजना के तहत 2.5 लाख करोड़ रुपए सीधे किसानों के बैंक खातों में भेजे गए। ದಲ್ಲಾಳಿಗಳ ಹಿಡಿತದಿಂದ ತಪ್ಪಿಸಿ ರೈತರಿಗೆ ನೇರವಾಗಿ ಹಣ ಬರೋ ಹಾಗೆ ಮಾಡಿದ್ದಕ್ಕೆ ಮೋದಿಜಿ ರೈತ ವಿರೋಧಿನಾ? ನಿಮ್ಮ ಸರ್ಕಾರದ ಅವಧಿಯಲ್ಲಿ ರೈತರಿಗೆ ಸಿಗ್ತಾ ಇದ್ದಂತಹ ಧನ ಸಹಾಯ ಪೀನಟ್ಗಿಂತ ಕಮ್ಮಿ, ಅದರಲ್ಲೂ ಬ್ರೋಕರ್ಗಳ ಹಾವಳಿ. ಆದರೆ 9 ವರ್ಷಗಳಲ್ಲಿ ರೈತರ ಬದುಕು ಎಷ್ಟು ಬದಲಾಗಿದೆ. PM ಕಿಸಾನ್ ಸಮ್ಮಾನ್ ನಿಧಿಯಿಂದ ಕೋಟ್ಯಾಂತರ ರೈತರಿಗೆ ನೇರವಾಗಿ ಹಣ ಸಿಗ್ತಾ ಇದೆ. ಬ್ರೋಕರ್ಗಳ ಹೊಟ್ಟೆ ಮೇಲೆ ಒದೆ ಬಿದ್ದಿದ್ದಕ್ಕೆ ನಿಮಗೆ ಬೇಜಾರಾಗ್ತಾ ಇದೆಯಾ ರಾಹುಲ್ ಗಾಂಧಿ ಅವರೇ? ಮೋದಿಜಿ ಬಂದ ಮೇಲೆ 2.5 ಲಕ್ಷ ಕೋಟಿ ರೂಪಾಯಿ ನೇರವಾಗಿ ಭಾರತದ ರೈತರ ಖಾತೆ ಸೇರಿದೆ ಅಲ್ವಾ? ಓ, ನಿಮ್ಮ ಖಾತೆ ಸೇರಬೇಕಾಗಿದ್ದಂತಹ ಹಣ ರೈತರ ಪಾಲಾಯಿತು ಅಂತ ಉರಿನಾ ನಿಮಗೆ? ಗೊತ್ತೇ ಇರಲಿಲ್ಲ ನೋಡಿ. ಇನ್ನು ಸುಳ್ಳು ನಂಬರ್ 6, ಭಾರತದಲ್ಲಿ ಕಳೆದ 45 ವರ್ಷಗಳಲ್ಲಿದ್ದಂತಹ ನಿರುದ್ಯೋಗಕ್ಕಿಂತ ಹೆಚ್ಚು ನಿರುದ್ಯೋಗ ಮೋದಿಜಿ ಅವಧಿಯಲ್ಲಿ ಆಗಿದೆ ಹೀಗಂತ ರಾಹುಲ್ ಬಾಬಾ ಹೇಳ್ತಾರೆ. आज हिंदुस्तान में 45 साल से सबसे ज्यादा बेरोजगारी है। हर हिंदुस्तानी युवा ये बात समझता है, जानता है। ಈ ನ್ಯೂಸ್ ಬಿಟನ್ನು ಒಂದು ಬಾರಿ ನೋಡಿ. बेरोजगारी देश में हमेशा से ही एक बड़ा मुद्दा रहा है, लेकिन कुछ ऐसे भी आंकड़े हैं जो बेरोजगारी में गिरावट को दिखा रहे हैं। समाचार एजेंसी ANI ने सरकारी संस्थाओं के इन आंकड़ों का विश्लेषण किया है, जिसमें यह पाया है कि पिछले कुछ सालों में नौकरियां बढ़ी हैं और बढ़ी नौकरियां जो है एक तरह से बेरोजगारी में गिरावट को दिखा रही हैं। PLFS के 6 साल के डेटा में नौकरियों में 9% बढ़ोतरी इस विश्लेषण में दिखाई गई है। 2017-18 में 47% से 2022-23 में रोजगार बढ़कर 56% हुआ। कामगारों की भागीदारी और जनसंख्या अनुपात में सुधार आया। श्रम बल में 2017-18 से 2022-23 में 8% की वृद्धि हुई। बेरोजगारी दर 6% से घटकर 3.2% हुई। PLFS, EPFO, RBI, NCS और सरकारी योजनाओं का ये डेटा है जिसका विश्लेषण किया गया है। महिलाओं के बीच बेरोजगारी दर में भी इसके मुताबिक गिरावट दिखी है। महिला बेरोजगारी दर 2017-18 में 6% थी, जो गिरकर 2022-23 में 3% हो गई है। 6 साल में युवाओं में बेरोजगारी दर 8% तक गिरी है। 6 साल में 6.1 करोड़ नए सदस्य EPFO से जुड़े हैं। ಪ್ರತಿ ವರ್ಷದಿಂದ ವರ್ಷಕ್ಕೆ ನಿರುದ್ಯೋಗ ಸಮಸ್ಯೆಯ ಪರ್ಸೆಂಟೇಜ್ ಕಮ್ಮಿ ಆಗ್ತಾ ಇದೆ. ಹೆಚ್ಚು ಹೆಚ್ಚು ಜನಕ್ಕೆ ಉದ್ಯೋಗ ಸಿಗ್ತಾ ಇದೆ. ಇದನ್ನ ಸ್ಟ್ಯಾಟಿಸ್ಟಿಕ್ ಸಮೇತವಾಗಿ ಹೇಳಿದ್ದಾರೆ. ವೀಕ್ಷಕರೇ, ಮೋದಿಜಿ ಅವಧಿಯಲ್ಲಿ ಯುವ ಜನರಿಗೆ ಉದ್ಯೋಗ ಸಿಕ್ಕಷ್ಟು ಇನ್ಯಾರ ಅವಧಿಯಲ್ಲೂ ಕೂಡ ಸಿಕ್ಕಿಲ್ಲ. ಅಷ್ಟೇ ಅಲ್ಲ, ಮೋದಿಜಿ ಅವಧಿಯಲ್ಲಿ ಆತ್ಮನಿರ್ಭರ ಹಾಗೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಡಿಯಲ್ಲಿ ಎಷ್ಟು ಮಂದಿ ಸ್ವಾವಲಂಬಿಗಳಾಗಿದ್ದಾರೆ ಅನ್ನುವಂಥದ್ದಕ್ಕೆ ಕೂಡ ಅಂಕಿಅಂಶ ನಿಮಗೆ ಸಿಗತ್ತೆ. ವಿದ್ಯಾವಂತ ಯುವಕರಿಗೆ ಉದ್ಯೋಗಾವಕಾಶ ಕೊಡುವಂತಹ ಬದಲು ತಿಂಗಳಿಗೆ 2,000 ಕೊಡ್ತೀವಿ ಅಂತ ಆಫರ್ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ. ನಿರುದ್ಯೋಗಿಗಳನ್ನ ನಿರುದ್ಯೋಗಿಗಳಾಗಿ ಇರೋ ಹಾಗೆ ಮಾಡ್ತಾ ಇರುವಂಥದ್ದು ಕೂಡ ಯಾರು? ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರವೇ ಹೊರತು ಮೋದಿಜಿ ಅಲ್ಲ. हमारे जो युवा हैं जो आज सड़कों पे घूम रहे हैं, इंस्टाग्राम, फेसबुक देख रहे हैं, उनके बैंक अकाउंट में साल का 1 लाख रुपया, 8,500 रुपए महीने का ठकाठक हमारी सरकार डालेगी. ಇನ್ನು ಸುಳ್ಳು ನಂಬರ್ 7, ಇದು ರಾಹುಲ್ ಗಾಂಧಿಯ ಭಾಷಣಗಳಲ್ಲಿ ಆಗಿರುವಂತಹ ಲೇಟೆಸ್ಟ್ ಸೇರ್ಪಡೆ. ಟಕಾಟಕ್ ಟಕಾಟಕ್ ಕಟಾಕಟ್ ಕಟಾಕಟ್ 8,500 ರೂಪಾಯಿ ಕಟಾಕಟ್ ಕಟಾಕಟ್ ಕಟಾಕಟ್. ಪ್ರತಿ ತಿಂಗಳು 1ನೇ ತಾರೀಕು ನೀವು ನಿದ್ದೆ ಮುಗಿಸಿ ಬೆಳಗ್ಗೆ ಎದ್ರೆ ಜಾದೂ ಥರ ನಿಮ್ಮ ಅಕೌಂಟಲ್ಲಿ 8,500 ರೂಪಾಯಿ ಬಂದು ಬಿದ್ದಿರುತ್ತೆ. 8,500 रुपया
हर महीना खटाखट 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 आप सुबह उठेंगी, 1 तारीख को आप सुबह उठेंगी, कहेंगे चलो देखते हैं बैंक अकाउंट में क्या है। बैंक अकाउंट में देखेंगी जादू से हिंदुस्तान की सरकार 8,500 रुपए डालेगी। ವೀಕ್ಷಕರೇ, ಕರುಣ್ ಥಾಪರ್ ನಡೆಸಿರುವಂತಹ ಒಂದು ಸಂದರ್ಶನದಲ್ಲಿ ಕಾಂಗ್ರೆಸ್ ನಾಯಕ ಒಬ್ಬರನ್ನ ಈ ಬಗ್ಗೆ ಕೇಳಿದ್ರೆ, ಈ ಗ್ಯಾರಂಟಿಯನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀರಿ ಅಂತ ಕೇಳಿದ್ರೆ ಅವರ ಹತ್ರ ಉತ್ತರನೇ ಇರಲಿಲ್ಲ. ಕಾಂಗ್ರೆಸ್ ಪ್ರಕಾರ ಭಾರತದಲ್ಲಿರುವಂಥದ್ದು 50 ಲಕ್ಷ ಬಡ ಮಹಿಳೆಯರು, 50 ಲಕ್ಷ ನಿರುದ್ಯೋಗಿ ಯುವಕರು ಇದ್ದಾರೆ. ಪ್ರತಿ ವರ್ಷ 1 ಕೋಟಿ ಜನಕ್ಕೆ 1 ಲಕ್ಷ ಕೊಡಬೇಕಾಗತ್ತೆ ಅಂತ ಮೂರ್ಖರ ತರ, ಹೇಗೆ ಹೇಳಿ, ಮೂರ್ಖರ ತರ ಮಾತಾಡ್ತಾರೆ. लेकिन जब पूछा गया कि कितने गरीब हैं और उसमें कितना खर्च आएगा, तो उनके पास कोई जवाब नहीं था. So the problem in costing this is, for example, we'll take a Mahalakshmi scheme. Okay, it's 1 lakh for every poor household. Now, what is poor? How many poor are there? According to Surjit Balla and others, apparently India is no longer a poor country. But you don't accept that. You don't accept that. You people have disputed Surjit Balla said, which is why, once again, by raising that question rhetorically, what is poor, you're copying out of actually identifying how many families you're targeting and what the cost will be. The rhetorical question actually misleads, because the truth is you haven't identified the size and number of people that will come under that designation, poor family. But, Karan, you may recall in 2019, 5 years ago, we did an exactly similar discussion where we had Nyay, and at that time we said it would be for the bottom 20% of all poor households. So we did identify. So the problem That was 5 years ago. उल्टा वो तो ये कहने लगे कि अब तो भारत में इतनी गरीबी रही नहीं, इसलिए इसमें कोई बड़ा खर्चा नहीं आएगा. लेकिन फिर जब फंसते हुए दिखे तो कहने लगे कि अभी लंबे समय से जनगणना नहीं हुई है, तो संख्या ढंग से मालूम नहीं है. So to be able to identify, we need data. Where is the data? When was the last time a census was done in this country? आखिरकार उन्होंने रफ डेटा कहकर एक झूठा आंकड़ा पेश किया और कहा कि 5 वर्षों में इन सभी योजनाओं पर 5 से 6 लाख करोड़ रुपए का खर्च आएगा, यानी कि हर साल लगभग 1 लाख करोड़ रुपए. We don't think we can launch a program without the cost. I can tell you that there is a rough idea of the cost. Share that with me. If there is a rough idea, share it with me. The rough idea, according to our calculation of all the schemes put together, is between 5 to 6 lakh crore over 5 years. 5 to 6 lakh crore over 5 years, which means roughly 1 to 1.2 lakh crores per year. अब उनके घोषणा पत्र के मुताबिक गरीब महिलाओं या बेरोजगार लोगों को हर साल 1 लाख रुपए मिलने हैं. इसका मतलब ऐसे लोगों की संख्या भारत में सिर्फ 1 करोड़ ही रह गई है, जिसमें से गरीब 50 लाख रह गए हैं और बेरोजगारों की संख्या भी पूरे देश में 50 लाख है. ಅಂದಹಾಗೆ ಪ್ರಣಾಳಿಕೆಯಲ್ಲಿ ಈ ಆಫರೇ ಇಲ್ಲ. ಆದರೆ ಪ್ರತಿ ಭಾಷಣದಲ್ಲಿ ರಾಹುಲ್ ಗಾಂಧಿ ಈ ಆಫರ್ ಅನ್ನು ಮಾತ್ರ ತಪ್ಪದೆ ಕೊಡ್ತಾ ಹೋಗ್ತಾ ಇದ್ದಾರೆ. ಅಂದ್ರೆ ಇದು ಎಲೆಕ್ಷನ್ ಗೆಲ್ಲೋದಕ್ಕೋಸ್ಕರ ಕೊಡ್ತಾ ಇರುವಂತಹ ಸುಳ್ಳು ಆಶ್ವಾಸನ ಅಲ್ಲದೆ ಮತ್ತಿನ್ನೇನು. ಅದರಲ್ಲೂ ಎಷ್ಟು ಜಾಣ್ಮೆ ಅಂತ ಹೇಳಿದ್ರೆ, ತಿಂಗಳಿಗೆ 8,500, ವರ್ಷಕ್ಕೆ 1 ಲಕ್ಷ ಕೊಡ್ತೀವಿ ಅಂತ ಹೇಳಿ ದಿಕ್ಕನ್ನು ತಪ್ಪಿಸುವಂಥದ್ದು. ಇದನ್ನು ಜನ ಹೇಗೆ ಅಂದ್ಕೊಂಡಿದ್ದಾರೆ ಗೊತ್ತಾ? ಪ್ರತಿ ತಿಂಗಳು 8,500 ಕೊಡೋದು ಅಲ್ಲದೆ ಅದ್ರ ಜೊತೆಗೆ ವರ್ಷಕ್ಕೆ 1 ಲಕ್ಷ ಕೂಡ ಕೊಡ್ತಾರೆ ಅಂತ. हर साल 1 लाख रुपया, 8,500 रुपया महीने का खटाखट 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 आता रहेगा. ಅಫ್ಕೋರ್ಸ್ ಎರಡನ್ನೂ ಕೊಡೋದಿಲ್ಲ ಬಿಡಿ. ಇವ್ರು ಗೆಲ್ಲೋದು ಇಲ್ಲ, ಬೈ ಚಾನ್ಸ್ ಗೆದ್ರು ಕೂಡ ಕೊಡೋದಿಲ್ಲ. ಈಗಾಗಲೇ ಈ ಸುಳ್ಳಿನ ಫ್ಯಾಕ್ಟ್ ಚೆಕ್ ಮಾಡಿದ್ದೀವಿ. ಚುನಾವಣೆ ಮುಗಿದ ಮೇಲೆ ಇನ್ನೊಂದ್ಸಲ ಮಾಡಿದ್ರಾಯ್ತು ಬಿಡಿ. ಕರ್ನಾಟಕ ಗ್ಯಾರಂಟಿ ಸ್ಕೀಮಿನ ಮೋಸವನ್ನು ನೋಡಿದವರಿಗೆ ರಾಹುಲ್ ಗಾಂಧಿ ಆಫರ್ ಖಂಡಿತವಾಗ್ಲೂ ಕೂಡ ಅದು ಎಷ್ಟು ದೋಖ ಅನ್ನುವಂಥದ್ದು ಅರ್ಥ ಆಗಿರಲೇಬೇಕು ಅಲ್ವಾ? ಓಕೆ, ಸುಳ್ಳು ನಂಬರ್ 8. ನರೇಂದ್ರ ಮೋದಿಜಿ ಸೂಟ್ ಬೂಟ್ ಹಾಕೊಂಡು ಅಂಬಾನಿ ಅದಾನಿ ಜೊತೆ ಫೋಟೋಗಳನ್ನು ತೆಗೆಸ್ಕೋತಾರೆ. ರಾಮ ಮಂದಿರ ಉದ್ಘಾಟನಾ ಸಮಯದಲ್ಲೂ ಕೂಡ ಮೋದಿಜಿ ಅಂಬಾನಿ ಅದಾನಿ ಜೊತೆ ಫೋಟೋವನ್ನು ತೆಗೆಸ್ಕೊಂಡರು. ಆದರೆ ಅಂಬಾನಿ ಅದಾನಿ ಜೊತೆ ಯಾವತ್ತಾದರೂ ನನ್ನ ಫೋಟೋವನ್ನು ನೋಡಿದ್ದೀರಾ? ನಾನು ನಿಮ್ಮವನು, ಆದರೆ ಮೋದಿಜಿ अंबानी अदानी कड़ेयವರು. आपने नरेंद्र मोदी जी की अदानी और अंबानी के साथ फोटो तो देखी है ना? सूट में मोदी जी, अदानी जी, अंबानी जी राम मंदिर में देखी तो है ना? मेरी फोटो देखी उनके साथ कभी? मगर मेरे मुंह से शब्द निकलता है अदानी अंबानी, है ना? फर्क समझो. मैं आपका हूं, वो उनके हैं. ವಾ ರಾಹುಲ್ ವಾ, ಎಷ್ಟು ಚೆನ್ನಾಗಿ ಹೇಳಿದ್ರಿ. ಇಲ್ಲಿರುವಂತಹ ಫೋಟೋಗಳಲ್ಲಿ ಅದಾನಿ ಜೊತೆ ಇರೋರು ಯಾರು ಅಂತ ಒಂದು ಸಲ
ಚೆಕ್ ಮಾಡಿ ಹೇಳ್ತೀರಾ ಪ್ಲೀಸ್? ರಾಬರ್ಟ್ ವಾಡ್ರಾ ನಿಮ್ಮ ಸ್ವಂತ ಅಕ್ಕನ ಗಂಡ ಅಲ್ವಾ ರಾಹುಲ್ ಜಿ? ಇನ್ನು ನೀವು ಯಾರ್ಯಾರ ಜೊತೆಯಲ್ಲಿ ಫೋಟೋವನ್ನು ತೆಗೆಸ್ಕೊಂಡಿದ್ದೀರಿ ಅನ್ನುವಂತಹ ಆಲ್ಬಮ್ ಅನ್ನ ನೋಡೋಣವಾ? ಮನಮೋಹನ್ ಸಿಂಗ್ ಯಾರ್ಯಾರ ಜೊತೆ ಫೋಟೋವನ್ನು ತೆಗೆಸ್ಕೊಂಡಿದ್ದಾರೆ ಅಂತ ನೋಡೋಣವಾ? ನಿಮ್ಮ ಮುತ್ತಾತ ನೆಹರು ಯಾರ್ಯಾರ ಜೊತೆ ಫೋಟೋವನ್ನು ತೆಗೆಸ್ಕೊಂಡಿದ್ದಾರೆ ಅಂತ ನೋಡೋಣವಾ? ಈ ಫೋಟೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸ್ತೀರೇ? ಓಕೆ, ಈಗ ಸುಳ್ಳು ನಂಬರ್ 9. 25ಕ್ಕೂ ಹೆಚ್ಚು ಉದ್ಯಮಿಗಳ ಸುಮಾರು 16 ಲಕ್ಷ ಕೋಟಿ ಮೊತ್ತದ ಸಾಲವನ್ನ ಮೋದಿಜಿ ಮನ್ನಾ ಮಾಡಿದ್ದಾರೆ. ಇದು ರಾಹುಲ್ನ ಇನ್ನೊಂದು ಸುಳ್ಳು. 16 लाख करोड़ रुपया भाइयों और बहनों, 16 लाख करोड़ रुपया 22-25 लोगों का नरेंद्र मोदी जी ने कर्जा माफ किया है. ರಾಹುಲ್ಗೆ ಫಸ್ಟ್ ಆಫ್ ಆಲ್ ಈ ಫಿಗರ್ ಬಗ್ಗೆನೇ ಕ್ಲಾರಿಟಿ ಇಲ್ಲ. ಒಂದು ಸಲ 10 ಲಕ್ಷ ಕೋಟಿ ಅಂತ ಹೇಳ್ತಾರೆ, ಇನ್ನೊಂದು ಸಲ 12 ಲಕ್ಷ ಕೋಟಿ ಅಂತ ಹೇಳ್ತಾರೆ. ಈ ಭಾಷಣದಲ್ಲಿ ನೋಡಿದ್ರೆ 16 ಲಕ್ಷ ಕೋಟಿ ಅಂತ ಹೇಳಿದ್ದಾರೆ. ಇನ್ನು ಉದ್ಯಮಿಗಳು ಈ ಸಾಲಗಳನ್ನು ಮಾಡಿದ್ದು ಯಾವಾಗ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ರೆ ರಾಹುಲ್ ಗಾಂಧಿ ಹತ್ರ ಉತ್ತರನೇ ಇರೋದಿಲ್ಲ. ಯಾಕಂದ್ರೆ ಸುಮಾರು 80%, ಎಷ್ಟು 80% ಅಷ್ಟು ಸಾಲ ಈ ಉದ್ಯಮಿಗಳು UPA ಸರ್ಕಾರದ ಅವಧಿಯಲ್ಲೇ ಪಡೆದಿತ್ತು. ಇವರು ಕೊಟ್ಟಿರುವಂಥ ಸಾಲವನ್ನ ಮೋದಿಜಿ ಸರ್ಕಾರ ವಾಪಸ್ ಪಡೆಯೋದಕ್ಕೆ ಟ್ರೈ ಮಾಡ್ತಿದೆಯೇ ಹೊರತು मन्ना ಮಾಡಿರೋದು ಶುದ್ಧ ಸುಳ್ಳು. राहुल गांधी 16 लाख करोड़ का फिगर कहां से कोट कर रहे हैं पता नहीं। राज्यसभा को दिए गए जवाब में सरकार ने जो आंकड़े दिए हैं उसमें यह फिगर लगभग 10.5 लाख करोड़ है और कभी वो 15 दोस्त कहते हैं और कभी 20, लेकिन वो उद्योगपतियों का नाम नहीं बताते। अब आते हैं उद्योगपतियों को कर्ज माफी की बात पर। उद्योग को दिया गया कर्ज कभी माफ नहीं होता। जिसे राहुल गांधी कर्ज माफी बता रहे हैं वह बैंकों की बैलेंस शीट से नॉन परफॉर्मिंग एसेट्स अर्थात बैंकों द्वारा दिए गए ऐसे कर्ज जिन पर कंपनियां ब्याज और मूलधन पेमेंट नहीं कर पाती उन्हें बट्टे खाते डाल दिया जाता है, पर इस प्रक्रिया को कर्ज माफी नहीं कहा जाता। कारण यह है कि इस प्रक्रिया के बाद बैंक इस कर्ज को वापस पाने के लिए कानूनी कार्यवाही आरंभ करते हैं। यह कार्यवाही कंपनियों द्वारा कर्ज के लिए दिए गए सिक्योरिटी या एसेट्स की नीलामी करके या फिर अन्य कार्रवाई के जरिए कंपनियों से वापस लिया जाता है। सरकार द्वारा दिए गए आंकड़ों के अनुसार अब तक वित्त वर्ष 2017-18 से वित्त वर्ष 2022-23 तक लगभग 10,58,000 रुपए बैंकों ने बट्टे खाते किए और उसके बाद कानूनी कार्रवाई के जरिए करीब 2,25,000 करोड़ रुपए वापस मिले। पर राहुल गांधी नरेंद्र मोदी के ऊपर निराधार आरोप तो लगाते हैं कि उन्होंने उद्योगपतियों का कर्ज माफ किया, पर यह नहीं बताते हैं कि बैंकों के इन कर्जों को उनकी पार्टी की सरकार ने ही उद्योगपतियों को दिलाया था। यूपीए सरकार के समय के RBI गवर्नर रघुराम राजन यह बात स्वीकार कर चुके हैं कि भारतीय बैंकों के जो कर्ज डूबे उनमें लगभग सभी कर्ज यूपीए सरकार के दौरान दिए गए थे। ಇವು NPA ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಕೌಂಟ್ಗಳಾಗಿ ಬ್ಯಾಂಕ್ನಲ್ಲಿ ರೆಕಾರ್ಡ್ ಆಗಿರುತ್ತವೆ ಅನ್ನುವಂಥದ್ದು ಎಕನಾಮಿಕ್ಸ್ ಗೊತ್ತಿರುವಂಥ ಎಲ್ಲರಿಗೂ ಅರ್ಥ ಆಗುವಂಥ ವಿಚಾರ. ಇದನ್ನ ವಸೂಲಿ ಮಾಡುವಂತಹ ಪ್ರಕ್ರಿಯೆ ಇವತ್ತಿಗೂ ಕೂಡ ಜಾರಿಯಲ್ಲಿದೆ. ಸಾಕಷ್ಟು ವಸೂಲಿ ಕೂಡ ಆಗಿರೋದಕ್ಕೆ ದಾಖಲೆ ಕೂಡ ಕೊಡಲಾಗಿದೆ. ಆದರೆ ಸಾಮಾನ್ಯ ಜನರನ್ನು ನಂಬಿಸೋದಕ್ಕೆ ರಾಹುಲ್ ಗಾಂಧಿ ಅವರ ಸುಳ್ಳು ಸಾಕಾಗುತ್ತೆ ಅಲ್ವಾ? ನೋಡ್ರಿ, ಉದ್ಯಮಿಗಳು ಕೋಟಿ ಕೋಟಿ ಸಾಲ ಮನ್ನಾ ಮಾಡ್ತಾರೆ, ನಿಮ್ಮಂತಹ ಬಡವರನ್ನ ಸುಲಿತಾರೆ ಅಂತ ಹೇಳಿಬಿಟ್ರೆ ಶಿಳ್ಳೆ ಚಪ್ಪಾಳೆ ಬೀಳುತ್ತೆ, ಮೋದಿಜಿ ಮೇಲೆ ಆಕ್ರೋಶ ಹುಟ್ಟುತ್ತೆ. ಇದು ರಾಹುಲ್ ಗಾಂಧಿಯ ಚೀಪ್ ಎಕನಾಮಿಕ್ಸ್ ಲೆಕ್ಕಾಚಾರ. ಫೈನಲಿ ಸುಳ್ಳು ನಂಬರ್ 10. ರಾಹುಲ್ ಗಾಂಧಿ ಸಂವಿಧಾನ ಪುಸ್ತಕವನ್ನ ಕೈಯಲ್ಲಿ ಹಿಡ್ಕೊಂಡು ಹೇಳ್ತಾರೆ, ಭಾರತದಲ್ಲಿ ಬಡವರಿಗೆ, ರೈತರಿಗೆ, ಆದಿವಾಸಿಗಳಿಗೆ, ದಲಿತರಿಗೆ ಜನರಲ್ ಮೆರಿಟ್, ಇನ್ನು ಬಡವರಿಗೆ ಏನೇ ಲಾಭ ಸಿಕ್ಕಿದ್ರು ಕೂಡ ಅದು ಈ ಸಂವಿಧಾನದಿಂದ ಸಿಕ್ಕಿದೆ ಅಂತ. किसानों को, गरीबों को, मजदूरों को, पिछड़ों को, दलितों को, आदिवासियों को, गरीब जनरल कास्ट के लोगों को जो भी कुछ मिला है इस किताब के कारण मिला है. ಇದಕ್ಕೆ ಮೋದಿಜಿಯ ಬೆಂಕಿ ಕೌಂಟರ್ ಇದೆ, ಕೇಳಿಸ್ಕೊಂಡು ಬನ್ನಿ. अगर आपके लिए संविधान इतनी अहमियत थी तो आपने बाबा साहब आंबेडकर के संविधान को पूरे हिंदुस्तान में लागू करने की हिम्मत क्यों नहीं दिखाई? 70-75 साल तक बाबा साहब आंबेडकर का संविधान पूरे हिंदुस्तान में लागू नहीं हुआ था. कौन जिम्मेवार है? ಎಸ್, ಕಾಂಗ್ರೆಸ್ ಈ ಸಂವಿಧಾನವನ್ನ ಇಷ್ಟೊಂದು ಗೌರವಿಸುತ್ತೆ ಅಂತ ಹೇಳಿದ್ರೆ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರುವಂತಹ ಸಂವಿಧಾನದಲ್ಲಿ ಇಷ್ಟೆಲ್ಲ ಒಳ್ಳೆ ಅಂಶಗಳಿರುವಂಥದ್ದು ಗೊತ್ತಿದೆ ಅಂತ ಹೇಳಿದ್ರೆ ಯಾಕೆ ಇಡೀ ಭಾರತದ ಜನತೆಗೆ ಇದರ ಲಾಭ ಸಿಗೋ ಹಾಗೆ ಮಾಡಲಿಲ್ಲ? ಯಾಕೆ ಕಾಶ್ಮೀರವನ್ನ ಬರೋಬ್ಬರಿ 70 ವರ್ಷ 70 ವರ್ಷ ಸಂವಿಧಾನ ಕೊಡ್ತಾ ಇದ್ದಂತಹ ಈ ಬೆನಿಫಿಟ್ಗಳಿಂದ ದೂರ ಇಡ್ತು? ಕಾಶ್ಮೀರದಲ್ಲಿರುವಂತಹ ಬಡವರು, ಆದಿವಾಸಿಗಳು, ದಲಿತರು ಯಾರು ಭಾರತೀಯರಲ್ವಾ? ಯಾಕೆ ಇಡೀ ಭಾರತಕ್ಕೆ ಸಂವಿಧಾನವನ್ನ ಲಾಗು ಮಾಡಲಿಲ್ವಾ? ಎಸ್ ವೀಕ್ಷಕರೇ, ಇದು ರಾಹುಲ್ ಗಾಂಧಿಯ ಒಂದು ಭಾಷಣದಲ್ಲಿ ಸಿಕ್ಕಂತಹ 10 ಸುಳ್ಳುಗಳು, 10 ತಪ್ಪು ಮಾಹಿತಿಗಳು. ನಾನಾಗಲೇ ಹೇಳಿದ ಹಾಗೆ ಕೇವಲ ಒಂದು ಭಾಷಣದಲ್ಲಿ ಇಷ್ಟು ಸುಳ್ಳು ಅಂತ ಹೇಳಿದ್ರೆ ಇನ್ನು ದಿನಕ್ಕೆ ಅದೆಷ್ಟು ಭಾಷಣದಲ್ಲಿ ಅದೆಷ್ಟು ಸುಳ್ಳನ್ನು ಹೇಳಿರಬಹುದು ಲೆಕ್ಕಾಚಾರ ಹಾಕೊಳ್ಳಿ. ವರ್ಷ ಪೂರ್ತಿ ನಡೆಸಿರುವಂತಹ ಭಾಷಣಗಳಲ್ಲಿ ಇನ್ನು ಎಷ್ಟು ಸುಳ್ಳುಗಳನ್ನ ಮಾರ್ಕೆಟ್ಗೆ ಬಿಟ್ಟಿರಬಹುದು? ನೋ ಐಡಿಯಾ ಅಟ್ ಆಲ್. ಇಂತಹ ಫೇಕ್ ನ್ಯೂಸ್ ಫ್ಯಾಕ್ಟ್ರಿಗಳು ಮೋದಿಜಿ 15 ಲಕ್ಷ ಕೊಡ್ತೀನಿ ಅಂತ ಅಂದಿದ್ರು, ಆದ್ರೆ ಕೊಡ್ಲೇ ಇಲ್ಲ. ಬ್ಲ್ಯಾಕ್ ಮನಿ ತರ್ತೀನಿ ಅಂತ ಹೇಳಿದ್ರು, ಆದ್ರೆ ತರಲೇ ಇಲ್ಲ ಅಂತ ಭಾಷಣವನ್ನ ತಿರುಚುವಂತ ಕೆಲಸವನ್ನ ಮಾಡುತ್ತವೆ. ಚುನಾವಣೆ ಇನ್ನೂ ಪೂರ್ತಿಯಾಗಿ ಮುಗಿದಿಲ್ಲ. ಹೀಗಾಗಿ ವೋಟ್ ವೈಸ್ಲಿ, ದಯವಿಟ್ಟು ಯೋಚಿಸಿ ಮತ ಹಾಕಿ ಅನ್ನುವಂಥದ್ದಕ್ಕೆ ಈ ಫ್ಯಾಕ್ಟ್ ಚೆಕ್ ಕಾರ್ಯಕ್ರಮನ ನಾನು ಇವತ್ತು ಮಾಡಿದ್ದೀನಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.